ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಸ್ವಾಮಿಗಳೇ, ನನ್ ಮನ್ಸಲ್ಲಿ ಒಂದೆರಡು ವಿಷಯ ಕುರಿತಾ ಇದೆ. ಅದು ನಿನ್ನ ಕಣ್ಣು ನೋಡಿ ನನಗೆ ಅರ್ಥ ಆಗಿದೆ. ನಿನ್ನ ಗಂಡನ ಸಂಪಾದನೆ ಸಾಲದು. ಕರೆಕ್ಟ್ ಹೇಳಿದ್ರಿ. ಮಕ್ಕಳಾಗೋದು ಕೂಡ ತಡ ಆಗ್ತಾ ಇದೆ. ಹೌದು, ಅದು ಕರೆಕ್ಟ್ ಹೇಳಿದ್ರಿ. ಗ್ರಹಗತಿಗಳು ವೇಗವಾಗಿ ಚಲಿಸಿದಾಗ ಹಾಗಾಗುತ್ತೆ. ಈಗ ನಿಮಗೆ ಶನಿ ಗ್ರಹ ಕಂಟಕ ಸ್ಥಾನದಲ್ಲಿದ್ದಾನೆ, ಹಾಗಾಗಿ ಈ ರೀತಿ ಆಗ್ತಾ ಇದೆ. ಮೂರನೇ ವಯಸ್ಸಲ್ಲಿ ತೊಂದರೆ ಇರೋದು ಗುಂಡಣ್ಣವರಲ್ಲ, ಶನಿ ಗ್ರಹದಲ್ಲಿ. ಆ ಗ್ರಹನ ಸ್ವಲ್ಪ ಮುಂದಕ್ಕೆ ಹಿಂದಕ್ಕೆ ತಳ್ಳಕ್ಕಾಗತ್ತಾ? ಆ ತರ ತಳ್ಳೋ ಹಾಗಿದ್ರೆ ಎಷ್ಟೋ ಜನ ರಾಜಕಾರಣಿಗಳು ತಳ್ಳೋ ಅಲೋಯನ್ಸ್ ಕೊಟ್ಟಿರೋರು. ಕಾಲ ಬದಲಾಗಿದೆ. ಗಂಡಸರು ತಮ್ಮ ಪೌರುಷನ ತೋರಿಸಿ ಹೆಂಡತಿನ ಪೀಡಿಸೋ ಕಾಲ ಬಂದಿದೆ. ಸ್ವಾಮಿ, ಈಗ ನಾನು ಏನ್ ಮಾಡಿದ್ರೆ ನನಗೆ ನೆಮ್ಮದಿ ಸಿಗುತ್ತೆ? ದೇವರ ಧ್ಯಾನ ಮಾಡ್ತಾ ಮನೆಯಲ್ಲಿರೋದು ಒಳ್ಳೆಯದು. ಸಮಯ ಸಿಕ್ಕಾಗೆಲ್ಲ ದೇವರ ನಾಮ ಸ್ಮರಿಸ್ತಿರು. ಗಂಡನ ಮಾತು ಕೇಳೋದು, ಗಂಡನ ಮೇಲೆ ಸಿಟ್ಟು ಆಗದೆ ಇರೋದು, ಯಾರು ಏನು ಕೇಳಿದ್ರು ಕೊಟ್ಟು ಬಿಡೋದು. ಆಯ್ತು ಸ್ವಾಮಿ, ಈಗಲಿಂದಾನೇ ಅದನ್ನೆಲ್ಲ ಮಾಡ್ತೀನಿ. ಲಾಯರ್ ಗುಂಡಣ್ಣ ಬೊಂಬೆ ಭವಿಷ್ಯ ಹೇಳ್ತಿದ್ರೆ ನಂಬೇಕೇನ? ನಂಬಲೇಬಾರ್ದು. ಇದ್ರ ಒಳಗಡೆ ರೆಕಾರ್ಡೆಡ್ ಸ್ಟೇಪ್ ಇದೆ, ಅದ್ರಲ್ಲಿ ನನ್ನ ವಾಯ್ಸ್ ಇದೆ. ಗೊತ್ತಾಯ್ತು ಬಿಡ, ನಮ್ಗೆ ಯಾವ ತರ ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಂಡು ಭವಿಷ್ಯ ಹೇಳಿಸ್ಬೋದು. ನಂಬಿಕೆ ಒಂದಿದ್ರೆ ಸಾಕು, ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಇದನ್ನ ಈಗಲೇ ತಗೊಂಡೋಗಿ ನಾನು ನೆಂಟಿ ಕೊಡ್ತೀನಾ? ಅಲ್ಲಮ್ಮ, ಮಧ್ಯರಾತ್ರಿ ಗೊಂಬೆ ಇಟ್ಕೊಂಡು ಏನಮ್ಮ ಮಕ್ಕಳಾಟ ನಿಂದು? ರೀ, ಬೊಮ್ಮೆ ನಂಗೆ ಭವಿಷ್ಯ ಹೇಳ್ಸುರಿ. ಆಯ್ತು ಮೂಲಕಮ್ಮ. ರೀ, ಬೊಮ್ಮೆ ನಂಗೆ ನಿಜವಾದ ಭವಿಷ್ಯ ಹೇಳ್ಸುರಿ. ಇರ್ಬೋದು ಮೂಲಕಳಮ್ಮ. ಏನ್ ಹೇಳಿದ್ಯೋ? ಎಲ್ಲ ಈ ಹೆಣ್ಣೆ, ನಿನ್ನ ದುಃಖ ನನಗೆ ತಿಳಿದಿದೆ. ವಾಸ್ತವವಾಗಿ ನೀನು ತುಂಬ ಒಳ್ಳೆಯವಳು. ನಿನ್ನ ಗಂಡ ನಿನ್ನ ತುಂಬ ಪ್ರೀತಿಸ್ತಾನೆ. ಅವನು ಕಾರ್ಯದ ನಿಮಿತ್ತ ಹೊರಗಡೆ ಹೋಗ್ತಾ ಇರ್ತಾನೆ. ಮನೆಗೆ ಬರೋದು ಲೇಟ್ ಆದರೆ ಅವನ ಮೇಲೆ ನೀನು ತಪ್ಪು ತಿಳಿಬೇಡ. ಅವನು ನಿನಗೆ ಒಳ್ಳೆಯದಾಗಲಿ, ನಿನಗೆ ಶ್ರೇಯಸ್ಸು ಸಿಗಲಿ ಅಂತ ಹೆಚ್ಚುವರಿ ಕೆಲಸ ಮಾಡ್ತಾ ಇರ್ತಾನೆ. ಆ ಹೆಚ್ಚುವರಿ ಕೆಲಸದಿಂದ ನಿನಗೆ ಲಾಭ ಸಿಗುತ್ತೆ. ಆದ್ದರಿಂದ ನಿನ್ನ ಗಂಡನ ನೀನು ತುಂಬ ಚೆನ್ನಾಗಿ ನೋಡ್ಕೋ, ಎಲ್ಲ ಒಳ್ಳೆಯದಾಗತ್ತೆ. ಓಂ ಸ್ವಸ್ತಿ. ಐ ಲೈಕ್ ಯುವರ್ ಆಟಿಟ್ಯೂಡ್. ನನ್ನ ಭವಿಷ್ಯನ ಕರೆಕ್ಟ್ ಆಗಿ ಹೇಳಪ್ಪ. ನನ್ನ ಮನಸ್ಸಲ್ಲಿರೋದು ಕೂಡ ನಾವು ಓಡಿಸಪ್ಪ. ನಿನ್ನ ಗಂಡನಿಗೆ ಅನುದಿನ ಚಿತ್ರಹಿಂಸೆ ಕೊಡುತ್ತಿದ್ದೀಯಾ? ಹೀಗೆ ಆದ್ರೆ ನಿನ್ನ ಪಾಪದ ಕೂಡ ತುಂಬುವ ದಿನ ದೂರ ಇಲ್ಲ. ನಿನ್ನ ಗಂಡ ಇಂದಲ್ಲ ನಾಳೆ ನಿನ್ನ ಕತ್ತರಿಸಿಕೆ ಕೊಲ್ಲೋ ದಿನ ದೂರ ಇಲ್ಲ. ನಿನ್ನ ಗಂಡನ ಒಳ್ಳೆತನದಿಂದ ನೀನು ಬದುಕಿದ್ದೀಯ, ಆದ್ರೂ ಸಹ ನಿನ್ನ ಪಾಪದ ಕೂಡ ತುಂಬುತ್ತಾ ಬಂದಿದೆ. ಕೇವಲ 9 ತಿಂಗಳ ಒಳಗೆ ರಾತ್ರೋರಾತ್ರಿ ನಿನಗೆ ನೀನೇ ತೀರಿಕೊಳ್ಳುತ್ತೀಯ. ನಿನ್ನ ಆಯಸ್ಸು ಅಲ್ಲಿಗೆ ಮುಗಿಯುತ್ತದೆ. ಜಾಗ್ರತೆ. ಓಂ ಸ್ವಸ್ತಿ. ಗೆಳೆಯ, ನನ್ನ ಕುರ್ಚಿ ಮೇಲೆ ನೀನೇ ಮಿರ್ಚಿ ಇಟ್ಬಿಟ್ಟಲ್ಲ. ಪರಮ ತಪ್ಪು ಮಾಡ್ಬಿಟ್ಟ ಕಣ. ರೆಕಾರ್ಡ್ ಮಾಡಿದ್ದೆ, ರಿವೈಂಡ್ ಮಾಡೋದು ಮರ್ತುಬಿಟ್ನಾ. ಹಳೆ ಟೇಪ್ ಅಲ್ವೇನಾ? ಆ ರಾಜು ತನ್ನ ಹೆಂಡತಿನ ಎದುರ್ಸಕ್ಕೆ ಏನ್ ರೆಕಾರ್ಡ್ ಮಾಡಿದ್ನ ಅದೆಲ್ಲ ಪ್ಲೇ ಆಗ್ಬಿಡ್ತಾ. ಐ ಡೋಂಟ್ ಲೈಕ್ ಯುವರ್ ಆಟಿಟ್ಯೂಡ್. ರೀ, ನಾನು ನಿಮ್ಗೆ ತುಂಬಾ ತೊಂದರೆ ಕೊಟ್ಬಿಟ್ಟಿದ್ದೀನಿ. ನಾನು ನಿಮ್ಗೆ ಒಳ್ಳೆ ಹೆಂಡತಿ ಅಲ್ಲ. ಬಿಡಮ್ಮ ಪಾರು, ಯಾಕಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ರೀ, ಏನಮ್ಮ? ರೀ, ನನ್ಗೆ ವೈರಾಗ್ಯ ಬೇಕು ಅಂತ ಅನಿಸ್ತಾ ಇದೆ. ನಾನು ಮೋಕ್ಷ ಸಂಪಾದನೆ ಮಾಡೋದಕ್ಕೋಸ್ಕರ ಹಿಮಾಲಯಕ್ಕೆ ಹೋಗ್ತೀನಿ. ಬಂಗಾರು, ಗೊಂಬೆ ಹೇಳಿದ್ದಲ್ಲ ನಿಜ ಆಗಲ್ಲಮ್ಮ. ಯಾಕ್ರಿ ನಿಜ ಆಗಲ್ಲ? ವೈಶಾಲಿ ಹೇಳಿದ್ ನಿಜ ಆಗಿಲ್ವಾ? ಈಗ ನೋಡಿ, ಗುಂಡಣ್ಣವ್ರು ನಿಂತಲ್ಲಿ ಕೂತಲ್ಲಿ ಎಲ್ಲ ಅವಳು ಹೋಗಿ ಸೇವೆ ಮಾಡ್ತಾಳೆ. ಹಾಗೆ ನನಗೆ ಹೇಳಿರೋದು ನಿಜ ಆಗುತ್ತೆ. ನಾನು ಸನ್ಯಾಸಿನಿ ಆಗ್ತೀನಿ. ಇದ್ರ ಶಿಕ್ಷೆ ಏನಂತ ನನಗೆ ಗೊತ್ತಾಗೋಯ್ತು. FM ರೇಡಿಯೋ ಹೇಳ್ಬೇಡಮ್ಮ. ಹೇಳ್ಬೇಡಮ್ಮ. ಹೇಳಿ, ಪರವಾಗಿಲ್ಲ. ಆಂಟಿ, ನಮ್ಗೆ ಏನ್ ಬೇಕೋ ಅದನ್ನ ಈ ಟೇಪಲ್ಲಿ ನಮ್ ಭಾವ ರೆಕಾರ್ಡ್ ಮಾಡಿ ಪ್ಲೇ ಮಾಡ್ತಾ ಇದ್ರು. ಅಂದ್ರೆ ನನ್ನ ಸನ್ಯಾಸಿನಿ ಮಾಡಿದ ನಿಮ್ ಭಾವನ? ಅಷ್ಟೇ ಅಲ್ಲಕ್ಕ, ನೀನ್ ಸಂಸಾರಿ ಮಾಡಿದ್ ಯಾರು ಹೇಳೆ? ಸಾಕ್ಷಾತ್ ಆ ದೇವತೆ ಕಣೋ. ಅಲ್ಲಕ್ಕ,